ಇನ್ನು ಈ ಉಚ್ಚಿಲ ಬೀಚ್ ಬಳಿಯ ರೆಸಾರ್ಟ್ನಿಂದ ರೂಲ್ಸ್ ಬ್ರೇಕ್ ಆಗಿದೆ ಅನ್ನೋದು ಗಂಭೀರವಾದಂಥ ಆರೋಪ. ಬೀಚ್ ರೆಸಾರ್ಟ್ ಅನುಮತಿ ತಾತ್ಕಾಲಿಕವಾಗಿ ರದ್ದಾಗಿದೆ. ಈಗ ತನಿಖೆ ಮುಗಿಯುವವರೆಗೂ ಕೂಡ ರೆಸಾರ್ಟ್ ಸೀಲ್ ಡೌನ್ ಆಗಿದೆ. ರೆಸಾರ್ಟ್ನಲ್ಲಿ ನ್ಯೂನ್ಯತೆ ಇರೋ ಕಾರಣ ಸೀಲ್ ಡೌನ್ ಮಾಡಲಾಗಿದೆ. ಉಚ್ಚಿಲ ಬೀಚ್ನಲ್ಲಿ ಯಾವುದೇ ರೀತಿಯ ರೂಲ್ಸ್ಗಳನ್ನ ಫಾಲೋ ಮಾಡಿಲ್ಲ ಅನ್ನುವಂಥ ಕಾರಣಕ್ಕೆ ಮತ್ತೆ ಈ ಸ್ವಿಮ್ಮಿಂಗ್ ಪೂಲ್ ಅಂತ ಬಂದ್ರೆ ಅಲ್ಲಿ ಇಲ್ಲಿವರೆಗೂ ಕೂಡ ಯಾವುದಾದ್ರೂ ಡೆತ್ ಆಗಿತ್ತಾ, ಎಷ್ಟು ಆಳ ಇದೆ, ಯಾವ ರೀತಿ ನಿಯಮಗಳನ್ನ ಪಾಲಿಸಬೇಕು, ಮತ್ತೆ ಜಾಕೆಟ್ಗಳನ್ನ ಹಾಕೊಳ್ಬೇಕಾಗುತ್ತೆ, ನೀರಲ್ಲಿ ಮುಳುಗಿದ್ರು ಕೂಡ ಅವರು ಸಾಯಬಾರ್ದು ಅನ್ನುವಂಥ ಕಾರಣಕ್ಕೆ ಯಾವುದೇ ರೀತಿಯಲ್ಲಿ ಸೇಫ್ಟಿ ಮೆಷರ್ಮೆಂಟ್ಸ್ ಇರಲೇ ಇಲ್ಲ, ಪ್ರಿಕಾಷನ್ಸ್ ತೆಗೆದುಕೊಂಡಿರಲಿಲ್ಲ. ಹಾಗಾಗಿ ಯಾವ ನಿಯಮವನ್ನು ಕೂಡ ಬೀಚ್ ರೆಸಾರ್ಟ್ ನಲ್ಲಿ ಫಾಲೋ ಮಾಡದೇ ಇರೋದ್ರಿಂದ, ನಿಯಮಗಳ ಉಲ್ಲಂಘನೆ ಆಗಿರೋದ್ರಿಂದ ರೆಸಾರ್ಟ್ ಅನ್ನ ಸೀಲ್ ಡೌನ್ ಮಾಡಲಾಗಿದೆ. ಈ ಕೇಸ್ಗೆ ಸಂಬಂಧಪಟ್ಟಂತೆ ತನಿಖೆ ಮುಗಿಯೋವರೆಗೂ ಕೂಡ ಈ ರೆಸಾರ್ಟ್ನಲ್ಲಿರುವಂತಹ ನ್ಯೂನ್ಯತೆಗಳೇನಿದ್ದಾವೆ ಅದೆಲ್ಲದ್ರ ಬಗ್ಗೆ ಕೂಡ ಮಾಹಿತಿಯನ್ನು ಪಡ್ಕೊಂಡು ನ್ಯೂನ್ಯತೆಗಳನ್ನು ಸರಿಪಡಿಸೋವರೆಗೂ ಕೂಡ ಈ ಉಚ್ಚಿಲ ಬೀಚ್ ಬಳಿ ಇರುವಂತಹ ರೆಸಾರ್ಟ್ ಏನಿದೆ ಅಲ್ಲಿ ಸೀಲ್ ಡೌನ್ ಆಗಿರುತ್ತೆ. ಸದ್ಯಕ್ಕೆ ಪೊಲೀಸರು ಕೂಡ ಮಾಹಿತಿಯನ್ನು ಕೊಡ್ತಾ ಇದ್ರು. ಅಲ್ಲಿ ಯಾವುದೇ ರೀತಿಯ ಸೂಚನಾ ಫಲಕಗಳನ್ನು ಅಳವಡಿಕೆ ಮಾಡಿಲ್ಲ, ಸಿಬ್ಬಂದಿ ಕೂಡ ಇಲ್ಲ ಅಲ್ಲಿ ಗೈಡ್ ಮಾಡೋದಕ್ಕೆ. ಹೀಗಾಗಿ ಅಲ್ಲಿ ಬೇಕಾದಂಥ ರೂಲ್ಸ್ಗಳೇನಿದೆ ಯಾವ ರೂಲ್ಸ್ಗಳನ್ನು ಕೂಡ ಇವರು ಫಾಲೋ ಮಾಡ್ತಾ ಇಲ್ಲ, ನಿಯಮಗಳ ಉಲ್ಲಂಘನೆ ಆಗಿದೆ. ಹೀಗಾಗಿ 3 ಜನರು ಕೂಡ ಪ್ರಾಣ ಕಳೆದುಕೊಂಡಿದ್ದಾರೆ ಅನ್ನುವಂಥ ಮಾಹಿತಿಯನ್ನು ಪೊಲೀಸರು ಕೊಡ್ತಾ ಇದ್ರು. ಹೀಗಾಗಿ ಈಗ ಈ ತನಿಖೆ ಮುಗಿಯೋವರೆಗೂ ಕೂಡ ಉಚ್ಚಿಲ ಬೀಚ್ ಬಳಿ ಇರುವಂಥ ಈ ರೆಸಾರ್ಟ್ ಏನಿದೆ ಸೀಲ್ ಡೌನ್ ಆಗಿರುತ್ತೆ. ಲೇಡೀಸ್ ಹೌಸ್ ಕೀಪಿಂಗ್ ಕೌಂಟರ್ ಯಾವ ಕಾರಣಕ್ಕೆ ಅದು ಹುಡುಗಿ ಆಚೆ ಹೋದಂತ ಗೊತ್ತಿಲ್ಲ. ಒಬ್ಬಳು ಹೋಗುವಾಗ ಅವಳನ್ನು ಹಿಡಿಯೋದಕ್ಕೆ ಮತ್ತೊಬ್ಬಳು ನಂತರ ಉಚ್ಚಿಲ ಬೀಚ್ ಬಳಿಯ ರೆಸಾರ್ಟ್ ಮಾಲೀಕನನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ ಪೊಲೀಸರು. ಈಗಾಗಲೇ ರೂಲ್ಸ್ ಬ್ರೇಕ್ ಮಾಡಿದ್ದಾರೆ ಅಂತ ಮ್ಯಾನೇಜರ್ ಮತ್ತು ಮಾಲೀಕನನ್ನ ವಶಕ್ಕೆ ಪಡೆದು ವಿಚಾರಣೆ ಕೂಡ ನಡೆಸ್ತಾ ಇದ್ದಾರೆ ಪೊಲೀಸರು. ಮಾಲೀಕ ಮನೋಹರ್ ಪುತ್ರನ್ ವಶಕ್ಕೆ ಪಡೆದಿದ್ದಾರೆ. ವಿಚಾರಣೆ ನಡೀತಾ ಇದೆ. ರೆಸಾರ್ಟ್ನಲ್ಲಿ ನಿಯಮ ಉಲ್ಲಂಘನೆ ಸಂಬಂಧ ಕಾಕಿ ವಶದಲ್ಲಿ ಮ್ಯಾನೇಜರ್ ಹಾಗೂ ರೆಸಾರ್ಟ್ನ ಮಾಲೀಕ ಇರುವಂಥದ್ದು. ಈಜುಕೊಳದಲ್ಲಿ 3 ಯುವತಿಯರು ಸಾವನ್ನಪ್ಪಿದ್ದಾರೆ. ಮಂಗಳೂರಿನ ಉಚ್ಚಿಲದ ಸಾಯಿರಾಮ್ ವಾಸ್ಕೋ ರೆಸಾರ್ಟ್ ಏನಿದೆ ಈ ರೆಸಾರ್ಟ್ನಲ್ಲಿ ನಿಯಮಗಳನ್ನು ಗಾಳಿಗೆ ತೂರಿದ್ದಾರೆ. ಅಲ್ಲಿ ಯಾರಾದರೂ ಉಳ್ಕೊಳ್ಳೋದಕ್ಕೆ ಬಂದ್ರು ಅಂತ ಅಂದ್ರೆ ಅವರನ್ನ ಹೇಗೆ ನೋಡ್ಕೊಳ್ಬೇಕು, ಜೊತೆಗೆ ಅಲ್ಲಿನ ರೆಸಾರ್ಟ್ನಲ್ಲಿರುವಂಥ ಸ್ವಿಮ್ಮಿಂಗ್ ಪೂಲ್ ಇರ್ಬೋದು ಅಥವಾ ಆ ಸ್ವಿಮ್ಮಿಂಗ್ ಪೂಲ್ನಲ್ಲಿ ಇರುವಂಥ ಆಳ ಇರ್ಬೋದು, ಇದ್ರ ಬಗ್ಗೆ ಮಾಹಿತಿ ಕೊಡೋದಕ್ಕೆ ಅಂತ ಯಾರಾದರೂ ಇರಬೇಕಲ್ಲಿ, ಸೂಚನಾ ಫಲಕ ಇರಬೇಕು. ಅವ್ರು ಈಜ್ತಾ ಇದ್ದಾರೆ ಅಂತ ಅಂದರೆ ಅವ್ರನ್ನ ಗಮನಿಸಬೇಕು. ಏನಾದರೂ ಆಯಿತು ಅಂದರೆ ತಕ್ಷಣಕ್ಕೆ ಬರೋ ರೀತಿ ಇರಬೇಕು. ಅವರು ಕೂಗಾಡಿ ನರಳಾಡಿ ಸತ್ತಿದ್ದಾರೆ ಅಂತ ಪೊಲೀಸರು ಕೂಡ ಹೇಳ್ತಾ ಇದ್ರು. CCTVಯಲ್ಲಿ ಅದೆಲ್ಲದೂ ಕೂಡ ಸರಿಯಾಗಿದೆ. ಹೀಗಾಗಿ ರೆಸಾರ್ಟ್ನ ಮಾಲೀಕ ಮತ್ತು ಮ್ಯಾನೇಜರ್ ಇಬ್ಬರನ್ನು ಕೂಡ ಈಗ ವಶಕ್ಕೆ ಪಡ್ಕೊಂಡಿದ್ದಾರೆ ಪೊಲೀಸರು. ತನಿಖೆ ಕೂಡ ನಡೀತಾ ಇದೆ. ಮಾಲೀಕ ಮನೋಹರ್ ಪುತ್ರನ್ರನ್ನ ವಶಕ್ಕೆ ಪಡೆದು ಪೊಲೀಸರು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಯಾಕೆ ನಿಯಮಗಳ ಉಲ್ಲಂಘನೆ ಮಾಡಿದ್ದೀರಾ, ಈ ರೀತಿಯಾಗಿ ಯಾರಾದರೂ ಪ್ರವಾಸಿಗರು ಬಂದರು ಅಂದರೆ, ಉಳ್ಕೊಂಡ್ರು ಅಂದರೆ ಅಂತಹ ಸಂದರ್ಭದಲ್ಲಿ ಅವ್ರನ್ನ ಟ್ರೀಟ್ ಮಾಡುವಂಥ ರೀತಿ ಹೇಗಿರಬೇಕು, ಸ್ವಿಮ್ಮಿಂಗ್ ಪೂಲ್ಗೆ ಹೋಗಿದ್ದಾರೆ ಅಂದರೆ ಅವ್ರ ಪಾಡಿಗೆ ಅವ್ರನ್ನ ಬಿಟ್ಬಿಟ್ರೆ ಅನೇಕರು ಬರ್ತಾರೆ ಹೋಗ್ತಿರ್ತಾರೆ. ಈ ರೀತಿಯಾಗಿ ಬಂದಂಥ ಸಂದರ್ಭದಲ್ಲೆಲ್ಲ ಈ ರೀತಿ ಸಾವನ್ನಪ್ತಾ ಇದ್ರೆ ಎಲ್ಲಿಂದ ಎಲ್ಲಿಗೆ ಬಂತು, ನಿಯಮಗಳನ್ನು ಯಾಕೆ ಗಾಳಿಗೆ ತೂರಿದ್ದೀರಾ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ಈ 3 ಯುವತಿಯರು ಕೂಡ ಈಗಾಗಲೇ ಪ್ರಾಣ ಕಳ್ಕೊಂಡಿದ್ದಾರೆ. 3 ಜನರು ಕೂಡ ಮೈಸೂರು ಮೂಲದವರು. ವೀಕೆಂಡ್ಗೆ ಅಂತ ಅಲ್ಲಿ ಹೋಗಿ ರೂಮನ್ನು ತೆಗೆದುಕೊಂಡಿದ್ರಂತೆ. ಬೆಳಗಿನ ಜಾವ ಈ ರೀತಿ 8:30 ವೇಳೆಗೆ ಈಜೋದಕ್ಕೆ ಅಂತ ಹೋಗಿದ್ದಾರೆ. 6 ಅಡಿ ಆಳದಲ್ಲಿ ಮುಳುಗಿ 3 ಜನರು ಕೂಡ ಸಾವನ್ನಪ್ಪಿದ್ದಾರೆ. ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ಆದಿತ್ಯ. ಈಗಾಗಲೇ 3 ಜನ ಯುವತಿಯರು ಸಾವನ್ನಪ್ಪಿರುವ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ರೆಸಾರ್ಟ್ನ ಮಾಲೀಕ ಮತ್ತು ಮ್ಯಾನೇಜರ್ನ ವಶಕ್ಕೆ ಪಡೆದಿದ್ದಾರೆ. ಹೇಗೆ ತನಿಖೆ ನಡೀತಾ ಇದೆ, ಏನು ಹೇಳ್ತಾರೆ ಮ್ಯಾನೇಜರ್ ಮತ್ತೆ ಅಲ್ಲಿಯ ಮಾಲೀಕ? ಸೌಖ್ಯ, ಈ ಪ್ರಕರಣಕ್ಕೆ ನೋಡಿದಂತ ಸಂದರ್ಭ ಈಗ 3 ಸಾವನ್ನಪ್ಪಿರುವಂತದ್ದು ನಿಜವಾಗ್ಲೂ ಕೂಡ ಒಂದು ರೀತಿಯ ದುರಂತ ಅಂತ ಹೇಳ್ಬೋದು. ಯಾಕಂದ್ರೆ ನಾವು ಅಲ್ಲಿ ಹೋಗಿ ರೆಸಾರ್ಟ್ ನಲ್ಲಿ ಹೋಗಿ ನೋಡಿದಂತ ಸಂದರ್ಭ ಒಂದು ಚಿಕ್ಕ ಸ್ವಿಮ್ಮಿಂಗ್ ಪೂಲ್ ಅದು, ಅದರಲ್ಲಿ ಈ ರೀತಿ ಒಂದು ದುರ್ಘಟನೆ ಸಂಭವಿಸೋದಕ್ಕೆ ಸಾಧ್ಯ ಅನ್ನೋ ರೀತಿ ಅನುಮಾನ ಮೂಡುತ್ತೆ. ಯಾಕಂದ್ರೆ ಅದರ ಒಂದು ಅಗಲವು ಕೂಡ ಬಹಳ ಕಮ್ಮಿ ಇರುವಂತದ್ದು, ಒಂದು ಚಿಕ್ಕ ಸ್ವಿಮ್ಮಿಂಗ್ ಪೂಲ್ ತರ ಕಾಣುತ್ತೆ. ಆದ್ರೆ ಆ ಸೈಡ್ ವೈಸಿಗೆ ಹೋದಂತ ಸಂದರ್ಭ ಅದು ಎಷ್ಟರ ಮಟ್ಟಿಗೆ ಆಳ ಇದೆ ಅಂದ್ರೆ ಸುಮಾರು 6 ಅಡಿಯಷ್ಟು ಆಳ ಇದೆ. ಮೇಲ್ಭಾಗದಲ್ಲಿ ಏನು ಪ್ರಾರಂಭಿಕ ಹಂತದಲ್ಲಿ ಈಜೋದಕ್ಕೆ ಹೋಗುವಂತವರಿಗೆ ಅಷ್ಟು ಆಳ ಇರಬಹುದು ಅನ್ನುವಂತ ಯಾವುದೇ ಲೆಕ್ಕಾಚಾರ ಕೂಡ ಅದ್ರಲ್ಲಿ ಗೊತ್ತಾಗೋದಿಲ್ಲ. ಯಾಕಂದ್ರೆ
ಹಾಗಾಗಿ ಯಾವುದೇ ರೀತಿಯ ಸೂಚನಾ ಫಲಕ ಇಲ್ಲ, ಆ ಮೀಟರ್ ಬೋರ್ಡ್ ಕೂಡ ಇಲ್ಲ. ಮತ್ತೆ ಇನ್ನೊಂದು ದೊಡ್ಡ ವೈಫಲ್ಯ ಏನು ಅಂದ್ರೆ ರೆಸಾರ್ಟ್ ನ ಯಾವುದೇ ಸಿಬ್ಬಂದಿ ಕೂಡ ಅಲ್ಲಿ ಯಾವುದೇ ರೀತಿ ವಾಚ್ ಮಾಡ್ತಾ ಇರ್ಲಿಲ್ಲ ಅನ್ನುವಂಥದ್ದು. ಸಿಬ್ಬಂದಿಯ ಒಂದು ಕೊರತೆ ಮತ್ತು ಒಂದು ಅಲ್ಲಿ ಡೇಂಜರ್ ಇದೆ ಅನ್ನುವಂತ ಒಂದು ಸೂಚನಾ ಫಲಕದ ಕೊರತೆಯಿಂದ ಇವತ್ತು 3 ಒಂದು ಸಾವಾಗಿದೆ. ಎಲ್ಲೋ ಒಂದ್ ಕಡೆ ಸಿಬ್ಬಂದಿ ಇದ್ದಿದ್ರೆ ಅವರು ಬದುಕಿ ಉಳಿತಾ ಇದ್ರು ಏನೋ. ಅದಲ್ಲದೆ ರೆಸಾರ್ಟ್ ಏನಿದೆ ಅದರ ಮೇನ್ ಆಫೀಸ್ ಕೂಡ ಸ್ವಿಮ್ಮಿಂಗ್ ಪೂಲ್ ಗೆ ನೇರವಾಗಿ ಕಾಣುತ್ತೆ, ಅಲ್ಲೂ ಕೂಡ ಸಿಬ್ಬಂದಿ ಇರ್ಲಿಲ್ವೇನೋ. ಇವರು ಕೂಗಾಡಿದ ಸಂದರ್ಭದಲ್ಲೂ ಕೂಡ ಅದು ಯಾರ ಗಮನಕ್ಕೂ ಕೂಡ ಬರಲಿಲ್ಲ. ಹಾಗಾಗಿ 3 ದಾರುಣವಾಗಿ ಸಾವನ್ನಪ್ಪಿದ್ದಾರೆ. ಸದ್ಯ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಆ ಒಂದು ರೆಸಾರ್ಟ್ ನಲ್ಲಿ ಅನೇಕ ನ್ಯೂನತೆಗಳು ಇದೆ ಸುರಕ್ಷತೆಗೆ ಸಂಬಂಧಪಟ್ಟ ಹಾಗೆ. ಆ ಕಾರಣದಿಂದಾಗಿ ಈಗ ಅದನ್ನ ಸೀಲ್ ಡೌನ್ ಮಾಡಲಾಗಿದೆ. ಜಿಲ್ಲಾಧಿಕಾರಿ ಅವರು ಕೂಡ ಈ ಬಗ್ಗೆ ಒಂದು ಆದೇಶವನ್ನ ಕೊಟ್ಟಿದ್ದಾರೆ. ಇದರೊಂದಿಗೆ ರೆಸಾರ್ಟ್ ಮಾಲಕನನ್ನ ಕೂಡ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಕೇವಲ ಮಾಲಕ ಮಾತ್ರ ಅಲ್ಲ, ಅದನ್ನ ಆ ಪುತ್ರನನ್ನ ಕೂಡ ಈಗ ವಶಕ್ಕೆ ಪಡೆದು ವಿಚಾರಣೆ ಮಾಡ್ತಾ ಇದ್ದಾರೆ, ಮನೋಹರ್ ಎಂಬುವರನ್ನ. ರೆಸಾರ್ಟ್ ನಲ್ಲಿ ಏನೆಲ್ಲ ನಿಯಮಾವಳಿಗಳು ಇದೆಯೋ ಅದನ್ನ ಸರಿಯಾದ ರೀತಿಯಲ್ಲಿ ಪಾಲಿಸ್ತಿಲ್ಲ ಅನ್ನುವಂಥದ್ದು ಪ್ರಮುಖವಾಗಿರುವಂತಹ ಒಂದು ಆರೋಪ. ಹಾಗಾಗಿ ಅವ್ರನ್ನ ವಶಕ್ಕೆ ಪಡೆದು ಈಗ ತನಿಖೆ ಅನ್ನುವಂಥದ್ದು ನಡೀತಾ ಇದೆ. ಇನ್ನು ಆ 3 ಯುವತಿಯರ ಪೋಷಕರು ಕೂಡ ಮೈಸೂರಿನಿಂದ ಬರ್ತಾ ಇದ್ದಾರೆ. ವೆನ್ಲಾಕ್ ಶವಗಾರದಲ್ಲಿ ಅವರ ಮರಣೋತ್ತರ ಪರೀಕ್ಷೆ ನಡೆದಿರುವಂತದ್ದು. ಸೌಖ್ಯ. ಥ್ಯಾಂಕ್ ಯು ಆದಿತ್ಯ ಡೀಟೇಲ್ಸ್ಗೆ.